ಅದ್ರ ಬಗ್ಗೆ ಅಲ್ಲೇ ಮಾತಾಡ್ತೀನಿ. ಪಂಚಪೀಠಾಧೀಶ್ವರರು ನಾನು 2002ರಲ್ಲಿ ಬೆಂಗಳೂರಿನಲ್ಲಿ ನಾನು ಪಂಚಪೀಠಾಧೀಶ್ವರರ ಉತ್ಸವ ಮಾಡಿದಾಗ ಎಲ್ಲ ಪಂಚಪೀಠಾಧೀಶ್ವರರು 2002ರಲ್ಲಿ ಬಂದಿದ್ದರು. 3 ದಿನಗಳ ಕಾಲ ನಡೆದ. ಅದಾದಮೇಲೆ 15, 16 ವರ್ಷ, 20 ವರ್ಷ ಆದ ನಂತರ ಇವತ್ತು ಇಲ್ಲಿ ಮಾಡ್ತಾ ಇದ್ದಾರೆ. ಇದು ಒಳ್ಳೆ ಬೆಳವಣಿಗೆ. ಶಾಮನೂರು ಶಿವಶಂಕರಪ್ಪನವರು ವೀರಶೈವ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾಗಿ ಸುಮಾರು ವರ್ಷಗಳಿಂದ ಕಳೆದಿದ್ದಾಗ ಆದಮೇಲೆ ಇದು ಒಂದು ಒಳ್ಳೆಯ ಇದನ್ನು ಸ್ಟೆಪ್ಪನ್ನು ಇಟ್ಟಿದ್ದಾರೆ. ಇದು ಮುಂದಿನ ಪೀಳಿಗೆಗೆ, ಸಂಘಟನೆಗೆ, ಸಮಾಜ ಒಳಿತಿಗೆ ಒಂದು ಒಳ್ಳೆಯ ದಾರಿ ಆಗ್ತದೆ ಅನ್ನೋದು ಎಲ್ಲರ ಅಭಿಪ್ರಾಯ ಇದೆ. ಒಂದು ಅಲ್ಲಿ ಮಾತಾಡ್ತೀನಲ್ಲ, ಡೀಟೇಲಾಗಿ ಅಲ್ಲಿ ಮಾತಾಡ್ತೀನಿ. ಏನು ಬಿಜೆಪಿಯಲ್ಲಿ ಏನು ಬಿಕ್ಕಟ್ಟು? ಎಲ್ಲಿದೆ ಗುಂಪು? ಹಂಗಂದ್ರೆ ಅಲ್ಲ ರೀ, ಸಮಾಜಕ್ಕೆ ಎಲ್ಲ ಒಂದೇ ದಿನ ಇರೋಕ್ಕಾಯ್ತದ? ಯಾರಿಗೆ ಯಾವ್ಯಾವ ಕನ್ವೀನಿಯೆಂಟ್ ಇರ್ತದೋ ಆಯಾ ಕನ್ವೀನಿಯೆಂಟಿಗೆ ಬರ್ತಾರೆ. ನಾನು ಭಾರತ ಸರ್ಕಾರದಿಂದ ನೆನೆ ಹೌಸನ್ನು ಮುಗಿಸ್ಕೊಂಡು ರಾತ್ರಿ ಬಂದು ಮತ್ತೆ ವಾಪಸ್ ಹೋಗಬೇಕಾಗಿದೆ. ನೆನೆ ಮೊದಲನೇ ದಿನ ಹೌಸು ನೋಡಿ. ಈಗಾಗಲೇ ಅದನ್ನು SIT ಕೊಟ್ಟಿದ್ದಾರೆ. ಈಗಾಗಲೇ ಧರ್ಮಸ್ಥಳದ ಆಡಳಿತ ಮಂಡಳಿಯು ಕೂಡ ಅದನ್ನು ಸ್ವಾಗತಿಸಿದೆ. ಅದು ಎಷ್ಟು ಜಲ್ದಿನೋ ಅಷ್ಟು ಜಲ್ದಿ ಅದರ ಸತ್ಯ ಹೊರಬರಲಿ. ಬಟ್ ಒಂದು ಕಾನೂನು ಎಲ್ಲಕ್ಕಿಂತ ದೊಡ್ಡದು. ಟೀಕೆ ಮಾಡೋದು, ಅಪಾದನೆ ಮಾಡೋದು ಭಾರಿ ಸುಲಭ. ಅದನ್ನು ಏನಾಗಿದೆ ಎತ್ತಾಗಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಅದರಿಂದ ಅದು SIT ಇರೋದ್ರಿಂದ ಅದು ತಾನೇ ತನ್ನ ಕೆಲಸನ ತಾನು ಮಾಡ್ಕೊಂಡು ಹೋಗ್ತದೆ. ತಪ್ಪಿತಸ್ಥರಿದ್ರೆ ಮತ್ತೊಂದಿದ್ರೆ ಮಗದೊಂದಿದ್ರೆ ಅದು ಹೊರಗಡೆ ಬರ್ತದೆ. ನನಗೆ ಗೊತ್ತಿಲ್ಲಪ್ಪ. ನನಗೆ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಅದ್ರ ಬಗ್ಗೆ ನಮಗೇನು ಗೊತ್ತಿಲ್ಲ. ಅದು ಹೈಕಮಾಂಡ್ ಕೇಳಬೇಕು. ನನಗೇನಿದಿಲ್ಲ. ನಾನು ಭಾರತ ಸರ್ಕಾರದ ಮಂತ್ರಿಯಾಗಿ ನನ್ನ ಕೆಲಸನ ನಿರ್ವಹಣೆ ಮಾಡ್ತಾ ಇದ್ದೀನಿ. ಅಪ್ಪ ಒಂದು ನಿಮಿಷ ತಾಳು. ರೆಡ್ಡಿ ರಾಮುಲು ಬಗ್ಗೆ ಹೇಳ್ದವನೇ ಪೀಠಿಗೆ ಹಾಕ್ತವನೇ ನಾನು. ಅದಕ್ಕೆ ನೆನ್ನೆ ಒಳ್ಳೆ ಗಿಫ್ಟು ಕೊಟ್ಟಿದ್ದಾರೆ ನಮಗೆ ದೊಡ್ಡ ಮನುಷ್ಯರುಗಳು. ಆದ್ದರಿಂದ ಅದ್ರ ಬಗ್ಗೆ ಚರ್ಚೆ ಮಾಡಲೆ. ಎಲ್ಲಿ ಚರ್ಚೆ ಮಾಡಬೇಕು ಅಲ್ಲಿ ಚರ್ಚೆ ಮಾಡ್ತೀನಿ. ಅಪ್ಪ ಒಂದು ನಿಮಿಷ ತಾಳು. ಗೊಂದಲಗಳಲ್ಲಪ್ಪ ಎಲ್ಲ. ಒಬ್ರಿಗೊಬ್ರು ಭಾವನೆಗಳು ಇರ್ತವೆ. ಆ ಭಾವನೆಗಳಷ್ಟು ಬಿಟ್ಟರೆ ಬೇರೆ ಏನೇನಿಲ್ಲ. ಯಾರೂ ಅನಿವಾರ್ಯ ಅಲ್ಲ. ಭಾರತೀಯ ಜನತಾ ಪಾರ್ಟಿಗೆ ನಾನು ಸೇರಿ ಯಾರೂ ಅನಿವಾರ್ಯ ಅಲ್ಲ. ಪಾರ್ಟಿ ನಮಗೆಲ್ಲರಿಗೂ ಅನಿವಾರ್ಯ. ನಾವಿದ್ದರೆ ಪಾರ್ಟಿ ಅಲ್ಲ, ಪಾರ್ಟಿ ಇದ್ದರೆ ನಾವು, ದೇಶ ಇದ್ದರೆ ಪಾರ್ಟಿ. ನನಗೆ ಅದ್ರ ಬಗ್ಗೆ ಚಿಂತನೆ ಇಲ್ಲ. ನಾನು ಯಾರ ಹತ್ರನೂ ಕೇಳಿಲ್ಲ. ಪಕ್ಷದ ಚೌಕಟ್ಟಿನಲ್ಲಿ ನನಗೆ ಒಂದು ಒಳ್ಳೆ ಕೆಲಸ ಕೊಟ್ಟಿದ್ದಾರೆ ರಾಷ್ಟ್ರದ ಪ್ರಧಾನಿ ನರೇಂದ್ರ ಮೋದಿಯವರು. ನಿರ್ವಂಚನೆಯಿಂದ ಆ ಕೆಲಸವನ್ನು ನಾನು ಮಾಡ್ತೇನೆ. ಅವಾಗ ಅದು ಬಿಡಪ್ಪ. ಇವಾಗ ಅನಾವಶ್ಯಕವಾಗ ಚರ್ಚೆನೇ ಇಲ್ಲದೆ ಹೋಗಿರೋದು ಯಾಕೆ ಚರ್ಚೆ ಮಾಡಿ ಉಪ್ಪು ಖಾರ ಹಾಕಕ್ಕೆ ಹೋಗ್ತೀರಾ ನೀವು? ಅದು ಅವ್ರ ಅಭಿಪ್ರಾಯ. ಒಂದು ನಿಮಿಷ ತಾಡ್ರಿ. ಯಾವುದು ಟೀಮ್ ಇಲ್ಲ ಇಲ್ಲಿ. ಯಾವುದು ಟೀಮ್ ಇಲ್ಲ. ಪಾರ್ಟಿ ಒಂದೇ ಟೀಮು. BJP ಭಾರತೀಯ ಜನತಾ ಪಕ್ಷ ಒಂದೇ ಹೈಕಮಾಂಡು, ಒಬ್ಬರೇ ನಾಯಕರು. ಆ ನಾಯಕರು ಏನು ಹೇಳ್ತಾರೋ ಅದೆಲ್ಲ ನಾವು ನಡ್ಕೊಂಡು ಹೋಗ್ಬೇಕಾಗಿದೆ. ಆಗಿರೋದ್ರಿಂದ ನಮ್ಮ ಹರೀಶ್ ಅವರು ಕೂಡ ಏನು ಅನುಭವಿಗಳಿದ್ದಾರೆ. ಸಿದ್ದೇಶಣ್ಣವರು ಈ ರಾಜ್ಯ ಕಂಡ ಒಬ್ಬ ಅಪರೂಪದ ನಮ್ಮ ಪಕ್ಷದ ಹಿರಿಯ ನಾಯಕರಿದ್ದಾರೆ. ಅದನ್ನು ನಾವು ಎಲ್ಲಿ ಏನು ಮಾಡಬೇಕು, ಮಾಡಬೇಕು, ಯಾರ್ಯಾರಿಗೆ ಏನು ಅನ್ನೋದಕ್ಕಿಂತ ಹೆಚ್ಚಾಗಿ ಇವೆಲ್ಲವೂ ಕೂಡ ಸರಿ ಹೋಗ್ತಕ್ಕಂಥ ಸಂದರ್ಭ ಬರ್ತಾ ಇದೆ. ಸರಿ ಹೋಗ್ತದೆ. ನನಗೆ ಗೊತ್ತಿಲ್ಲಪ್ಪ. ಯತ್ನಾಳ್ ಸಾಹೇಬರು ಅವ್ರಿಗೆ ಒಳ್ಳೇದಾಗಲಿ ಅಂತೀನಿ ಅಷ್ಟೇ. ನನಗೆ ಗೊತ್ತಿಲ್ಲ. ಗೊತ್ತಿಲ್ಲದಾಗ ನಾನು ಯಾಕೆ ಹೇಳಿ? ನನಗೆ ಅವಶ್ಯಕತೆ ಇಲ್ಲಿದ್ದದು. ನಾನು ಭಾರತೀಯ ಜನತಾ ಪಕ್ಷದ ಒಬ್ಬ ರಾಷ್ಟ್ರದ ರೈಲ್ವೆ ಮತ್ತು ಜಲಶಕ್ತಿ ಮಂತ್ರಿ. ನನ್ನ ಇಲಾಖೆ ಬಗ್ಗೆ ಏನಾದ್ರು ಕೇಳಿದ್ರೆ, ದೇಶದ ಬಗ್ಗೆ ಕೇಳಿದ್ರೆ, ವಿಶ್ವದ ಬಗ್ಗೆ ಕೇಳಿದ್ರೆ ನಾನು ಹೇಳ್ಬೋದು. ಅಪ್ಪ ಒಂದು ನಿಮಿಷ ತಾಳಿಲ್ಲಿ. ಅದೆಲ್ಲವೂ ಪಕ್ಷ ತೀರ್ಮಾನ ಮಾಡ್ತದೆ. ನಿಮ್ಗೆ ಯಾಕ್ರಯ್ಯ? ನಿಮಗೆ ನಮ್ದದು. ಒಂದು ನಿಮಿಷ ತಾಳ್ರಪ್ಪ. ಈ ಉಪ್ಪು ಖಾರ ಅಂತೆ ಕಂತೆ ಮೆಣಸುಕಾಯಿ ಇವೆಲ್ಲ ಹಾಕೋದು ಬಿಟ್ಟು ದೇಶಕ್ಕೆ ಒಂಚೂರು ಇನ್ನೂ ಬೇಜಾನ್ ಸಮಸ್ಯೆಗಳಿವೆ. ರಾಜ್ಯದಲ್ಲಿ ಪ್ರಚಲಿತ ಸಮಸ್ಯೆಗಳಿವೆ. ಅದ್ರ ಬಗ್ಗೆ ಬೆಳಕು ಚೆಲ್ಲೋದಕ್ಕೆ ಏನಾದ್ರು ದಾರಿ ಹುಡುಕ್ರಿ. ನಮ್ಮೂರಿಗೆ ಇಂಥದ್ದು ಬೇಕು, ಅಂಥದ್ದು ಬೇಕು, ಅದನ್ನು ಕೇಳ್ರಿ. ಒಂದು ರೋಪ್ ಹಾಕಿ
ಇಬ್ಬರು ಮಂತ್ರಿ ಇದ್ದೀವಿ, ನಾನು ಇದ್ದೆ, ರಾಜ್ಯ ಸರ್ಕಾರ ಇಲ್ಲೇ ಇದೆ. ಅವ್ರಿಗೆ ಏನು ಹೇಳ್ಬೇಕು ಅವ್ರ ಕೈಲಿ ಹೇಳಿಸಿ, ನನಗೆ ಏನು ಬೇಕೋ ಅದು ಹೇಳಿಸಿ. ಅದನ್ನು ಬಿಟ್ಟು ಅಂತೆ ಕಂತೆ ಇವೆಲ್ಲ ಬಿಟ್ಬಿಡ್ರಪ್ಪ ಅಲ್ಲಿ. ಒಂದು ನಿಮಿಷ ತಾಳು. 50 ಕೋಟಿ ಕೊಟ್ಟವರು, 25 ಕೋಟಿ ಕೊಟ್ಟವರು, ಜನ ತೀರ್ಮಾನ ಮಾಡ್ತಾರೆ. ಯಾರ್ದು ನಮ್ಮದಲ್ಲ. ಸಿದ್ದರಾಮಯ್ಯನವರು 5 ವರ್ಷ ಮಾಡಿದ ಆಡಳಿತ ಮಾಡ್ತಾ ಇಲ್ಲ ಅನ್ನೋದು ಅವರೇ ಒಪ್ಕೊಬಿಟ್ಟಿದ್ದಾರೆ. ಆಗಿರೋದ್ರಿಂದ ಜನಗಳಿಗೆ ದುಡ್ಡು ಕೊಟ್ಟರೆ ಜನಗಳು ಕೆಲಸ ಮಾಡ್ಬೋದು, ಇಲ್ಲ ಅಂದರೆ ಸರ್ಕಾರದ ಮೇಲೆ ಹೇಳ್ಕೊಂಡು ಹೋಗ್ಬೇಕಾಯ್ತದೆ. ಮತ್ತು ಯಾವುದೂ ಶಾಶ್ವತ ಅಲ್ಲ, ಯಾವುದೂ ಪರ್ಮನೆಂಟ್ ಅಲ್ಲ. ಥ್ಯಾಂಕ್ ಯು.